ಮುನಿವರ ಭಕ್ತಿಕ ಈಶ ಸರ್ವ ನಿರಂತರ ವೇಷ್ಟಿತ ಶಿವ ಶಂಭೋ ಸ್ವಯಂ ಓ ಶಿವ ಶಂಭೋ ಸ್ವಯಂ ಶಿವ ಶಂಭೋ. ನವರಾತ್ರಿಯ ಈ ಪರ್ವಕಾಲದಲ್ಲಿ ಭಕ್ತಿ ಗಾಯನದ ಸುದೆಯವರು ಇವರು ರಾಜೇಶ್ವರಿ ಗುರುಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದ್ದಾರೆ. ಇವರಿಗೆ ನಿಮ್ಮ ಪ್ರೀತಿಯ ಚಪ್ಪಾಳೆಯ ಅಭಿವಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಬಳ್ಳಾರಿಯವರ ನೃತ್ಯ ಗುರುಗಳು ನಿರ್ದೇಶಕರು ಆಗಿರುವಂತಹ ಶ್ರೀ ಅಮಿಷ್ ಕಲಾಭಿಮಾನಿಗಳೇ, ನಿಮ್ಮ ಕೈ ನಿಮ್ಮ ಶಿಲ್ಲೆಗಳೇ ನಮ್ಮ ಕಾರ್ಯಕ್ರಮದ ಎನರ್ಜಿ ಬೂಸ್ಟರ್ ಅಂತ ಹೇಳಿ देवी परमेश्वराय नमः ओम ईश्वराय नमः योगिनी स्वरूपनाम जय नमः विजय नमः जय नमः जय नमः जय नमः ब्रह्माय नमः इस्लामय गिरिजाय नमः कमलोचनाय नमः महेश्वरूपाय नमः दुर्गाय नमः विजयाय नमः दुर्गावाराय नमः मूर्ताय नमः सिद्धाय नमः सर्वाय नमः नारायणाय नमः ओम नागे प्रभुविंद्राय नमः जलाभ्यय नमः महाने नमः इस्लामय गिरिजाय नमः कमलोचनाय नमः महेश्वरूपाय नमः ಸರ್ ಕೂತ್ಕೊಳ್ಳಿ ಸರ್, ಇಂದ ದೇವ್ರು ಕಾಣದೇ ಇಲ್ಲ ಸರ್, ನೀವು ಕೂತ್ಕೊಳ್ಳಿ. ಭಕ್ತಾದಿಗಳೆಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ವಿಶ್ವಾವಸು ನಾಮ ಸಂವತ್ಸರ ಆಶ್ವಯುಜ ಮಾಸ ಶ್ರೀ ಕನಕದುರ್ಗಮ್ಮ ದೇವಿಯ ನವರಾತ್ರಿ ಉತ್ಸವ ದಿನಾಂಕ 22/9/2025ರಿಂದ 2/10/2025ರವರೆಗೆ ಶ್ರೀ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ನಡೆಯಲಾಗುತ್ತಿದ್ದು, ಈ ಹಬ್ಬದ ಪ್ರಯುಕ್ತವಾಗಿ ಈ ಸಲ ಅಮ್ಮನವರಿಗೆ ನಾವು 4 ದಿವಸ ಚಿನ್ನದ ಅಲಂಕಾರವನ್ನು ಮಾಡಿದ್ದೇವೆ. ಅದು ಶುಕ್ರವಾರ ಸಾಯಂಕಾಲ ತನಕ ಇರುತ್ತೆ. ಅಲ್ಲಿವರೆಗೂ ಭಕ್ತಾದಿಗಳೆಲ್ಲರೂ ದರ್ಶನ ಪಡಿಬಹುದು. ಈ ನವರಾತ್ರಿ ದಿನಗಳಲ್ಲಿ ಪ್ರತಿ ದಿವಸ ಅಮ್ಮನವರಿಗೆ ಬೆಳಗ್ಗೆ 5 ಗಂಟೆಗೆ ಮಹಾಮಂಗಳಾರತಿ, ಅಭಿಷೇಕ, ಕುಂಕುಮಾರ್ಚನ ಸೇವೆಯೊಂದಿಗೆ ಪ್ರಾರಂಭಿಸಿ ಭಕ್ತಾದಿಗಳೆಲ್ಲರಿಗೂ ದರ್ಶನ ಭಾಗ್ಯವನ್ನು ಕಲ್ಪಿಸಲಾಗುತ್ತಿದೆ. ಪ್ರತಿ ದಿವಸ ಸಾಯಂಕಾಲ ನಮ್ಮ ದೇವಸ್ಥಾನದ ಮುಂದುಗಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ನಡೆಸುತ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ಭಕ್ತಾದಿಗಳೆಲ್ಲರೂ ವೀಕ್ಷಿಸಿ ಪುನೀತರಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿಯಾಗಿ ನಾವು ನಮ್ಮ ದೇವಸ್ಥಾನದ ಪ್ರಾಂಗಣದಲ್ಲಿ ಅಮ್ಮನವರ ವಿಗ್ರಹವನ್ನು ನಾವಲ್ಲಿ ಪ್ರಾರಂಭ ಮಾಡಿದ್ದೀವಿ, ಪ್ರತಿಷ್ಠಾಪಿಸಿದ್ದೀವಿ. ಆ ವಿಗ್ರಹಕ್ಕೆ ಪ್ರತಿ ದಿವಸ ನಮ್ಮ ಅಷ್ಟಾದಶ ಶಕ್ತಿಪೀಠಗಳಲ್ಲಿ 11 ಶಕ್ತಿಪೀಠಗಳ ದೇವರುಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಪ್ರತಿ ದಿವಸ ಒಂದೊಂದು ಶಕ್ತಿಪೀಠ ಅಮ್ಮನವರ ಅಲಂಕಾರ ಮಾಡಲಾಗುತ್ತಿದೆ. ಅದು ನಾಳೆ 22/2/2025 ಕೊನೆಗೊಳ್ಳುತ್ತದೆ. ಈ ಒಂದು ಅಲಂಕಾರ ಮೂರ್ತಿಯನ್ನು ಅಮ್ಮನವರ ಅಲಂಕಾರ ಮೂರ್ತಿಯನ್ನು ಭಕ್ತಾದಿಗಳೆಲ್ಲರೂ ವೀಕ್ಷಿಸಿ ಪುನೀತರಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿಯಾಗಿ ಪ್ರತಿ ದಿವಸ ಸಾಯಂಕಾಲ 4:00ವರೆಗೆ ಪುರಾಣ ಪ್ರವಚನವನ್ನು ಸಹ ಏರ್ಪಾಡು ಮಾಡಿದ್ದೇವೆ. ಅದೇ ರೀತಿಯಾಗಿ ಪ್ರತಿ ದಿವಸ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆವರೆಗೂ ಲಲಿತಾ ಸಹಸ್ರನಾಮಾರ್ಚವನ್ನು ಪಠಣವನ್ನು ಸಹ ಮಾಡುತ್ತಿದ್ದೇವೆ ಸದರಿ ದೇವಸ್ಥಾನದಲ್ಲಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದು ಈ ಸಲ ತುಂಬ ವಿಜೃಂಭಣೆಯಿಂದ ಮಾಡಲಾಗುತ್ತಿದೆ.
2/10/2025 ವಿಜಯದಶಮಿ ದಿವಸ ನಾಳೆ ಸಾಯಂಕಾಲ ಅಮ್ಮನವರ ದೇವಸ್ಥಾನದಲ್ಲಿ ಪಲ್ಲಕ್ಕಿಯನ್ನು ನಾವು ಅಲಂಕಾರ ಮಾಡಿ ದೇವಸ್ಥಾನದ ಸುತ್ತು 3 ಪ್ರದಕ್ಷಿಣೆ ಮಾಡಿ ತದನಂತರ ಪಲ್ಲಕ್ಕಿಯನ್ನು ನಮ್ಮ ಕೌಲ್ ಬಜಾರ್, ರೇಡಿಯೋ ಪಾರ್ಕು, ದೊಡ್ಡ ಮಾರ್ಕೆಟು, ಸಣ್ಣ ಮಾರ್ಕೆಟು ಈ ಪ್ರದೇಶಗಳಲ್ಲೆಲ್ಲ ಅಮ್ಮನವರ ಉತ್ಸವವನ್ನು ನಾವು ಪ್ರಾರಂಭ ಮಾಡಿ ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೆ ಶುಕ್ರವಾರ ಮಧ್ಯಾಹ್ನ ಮತ್ತೆ ಅಮ್ಮನವರ ಪಲ್ಲಕ್ಕಿ ನಮ್ಮ ದೇವಸ್ಥಾನಕ್ಕೆ ಮರಳಿ ಬರುತ್ತದೆ. ಈ ಒಂದು ಪಲ್ಲಕ್ಕಿ ಉತ್ಸವವನ್ನು ಭಕ್ತಾದಿಗಳೆಲ್ಲರೂ ನಾಳೆ ಸಾಯಂಕಾಲ 6:30 ಗಂಟೆಗೆ ನೆರವೇರಿಸಲಾಗುತ್ತಿದ್ದು, ಭಕ್ತಾದಿಗಳೆಲ್ಲರೂ ಪಲ್ಲಕ್ಕಿ ಉತ್ಸವವನ್ನು ವೀಕ್ಷಣೆ ಮಾಡಿ ನಮ್ಮ ದಿನಾಂಕ 2/10/2025 ವಿಜಯದಶಮಿ ದಿವಸದಂದು ಸಾಯಂಕಾಲ 6:30 ಗಂಟೆಗೆ ನಮ್ಮ ದೇವಸ್ಥಾನದ ಮುಂದುಗಡೆ ಇರತಕ್ಕಂಥ ಯಾತ್ರಾ ನಿವಾಸ ಪಕ್ಕದಲ್ಲಿ ಬಯಲು ಪ್ರದೇಶದಲ್ಲಿ ಪಟಾಕಿಯಿಂದ ಜೋಡಣೆ ಮಾಡಿದ 30 ಅಡಿ ಎತ್ತರದ ರಾವಣಾಸುರ ದಹನವನ್ನು ನಾವು ನಾಳೆ ಮಾಡಲಾಗುತ್ತಿದ್ದು, ಈ ಒಂದು ರಾವಣಾಸುರ ದಹನ ಕಾರ್ಯಕ್ರಮವನ್ನು ಎಲ್ಲ ಭಕ್ತಾದಿಗಳು ವೀಕ್ಷಿಸಿ ಪುನೀತರಾಗಬೇಕಾಗಿ ಎಲ್ಲ ಭಕ್ತರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ.